ಅಣ್ಣ ಈಗ ಬೆಲೆ ಏರಿಕೆ ಆಗ್ಲಿಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಇತ್ತೇನ್ ಮಾಲ್ ಸ್ವಲ್ಪ ಶಾರ್ಟೇಜ್ ಇದೆ, ಎಲ್ಲ ಕಡೆ ಮಳೆ ಇರೋದ್ರಿಂದ ಮಾಲ್ ಶಾರ್ಟೇಜ್ ಆಗಿದೆ. ಹಂಗಾಗಿ ಸ್ವಲ್ಪ ಬೆಲೆ ಏರಿಕೆ ಆಗೋದಂಗೆ ಕಾಣಿಸ್ತಾ ಇದೆ. ಮುಂದೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ಬೇಕಂತಂದ್ರೆ ಇನ್ನೂ 4-5 ದಿವಸ ಕಳಿಬೇಕು. ಬೆಲೆ ಏರಿಕೆ ಆಗುತ್ತೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೊರಗಡೆ ಎಲ್ಲ ಕಡೆ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಮಳೆ ಇರೋದ್ರಿಂದ ಮಾಲ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಬೆಲೆಗಳು ರೈಸ್ ಆಗುತ್ತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತು ರೈಸ್ ಆಗಿರೋ ಕಾರಣನೂ ಅದೇ ಕಾರಣನೇ. ನಾಳೆ ಮಾಲ್ ಜಾಸ್ತಿ ಬಂದು ಬೆಲೆ ಏನಾನ ಇದೇ ತರ ಮುಂದುವರೆದ್ರೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತಾನೆ ಅನ್ಸುತ್ತೆ. ಏನಾದ್ರು ನಾಳೆ ಏನಾದ್ರು ಸ್ವಲ್ಪ ಮಾಲ್ ಜಾಸ್ತಿ ಬಂದು ಸ್ವಲ್ಪ ಏನಾದ್ರು ಪೊಸಿಷನ್ ಏರುಪೇರಾದ್ರೆ ಅದು ಆಮೇಲೆ ನಾಳೆ ಹೇಳ್ತೀನಿ ಅದ್ರ ವಿಚಾರ. ಪೊಸಿಷನ್ ಟೈಟ್ ಆಗುತ್ತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 220, 225, 230, 235, 240, 240, 250 ರೂಪಾಯಿ, 55 ರೂಪಾಯಿ, 260, 65 ರೂಪಾಯಿ, 270 ರೂಪಾಯಿ, 275, 80 ರೂಪಾಯಿ, 285, 300 ರೂಪಾಯಿ, 300, 370, 370, ಸೆಪ್ಟೆಂಬರ್ 20, 2025 ಅಣ್ಣ. ಇವತ್ತಕ್ಕೆ ಏನೇನು ಮಂಡಿಯಲ್ಲಿ ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಅದೇನು ಥರ್ಡ್ ಕ್ವಾಲಿಟಿ ಮಾಲ್ 150 ರೂಪಾಯಿಂದ 200 ರೂಪಾಯಿ ಇದೆ, ಅಂದರೆ ಗೋಲಿ ಚೆನ್ನಾಗಿರೋದು. ಸೆಕೆಂಡ್ ಕ್ವಾಲಿಟಿ ಮಾಲ್ 200ರಿಂದ 250, 280, 300 ರೂಪಾಯಿ ಹೋಗಿದೆ. ಫೈನ್ ಕ್ವಾಲಿಟಿ ಮಾಲ್ 300ರಿಂದ 400 ರೂಪಾಯಿ ಆಗಿದೆ. ನಾಟಿ ಎಕ್ಸ್ಪೋರ್ಟು ಸ್ವಲ್ಪ ಚೆನ್ನಾಗಿರೋ ಮಾಲೆಲ್ಲ 400 ರೂಪಾಯಿ ಆಗಿದೆ. ಸೀಡ್ ಬಂದ್ಬಿಟ್ಟು 150 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ, 200, 250 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ. ಫೈನ್ ಕ್ವಾಲಿಟಿ ಬಂದು 300 ರೂಪಾಯಿ ಇದೆ, 250ರಿಂದ 300 ರೂಪಾಯಿ. ಪೊಸಿಷನ್ ಸ್ವಲ್ಪ ಟೈಟ್ ಆಗಿ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಕಾರಣ ಏನರು ಮಳೆಗೆ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಮಾಲ್ ಸ್ವಲ್ಪ ಶಾರ್ಟೇಜ್ ಇದೆ ಮಾರ್ಕೆಟಲ್ಲಿ. ಹಂಗಾಗಿ ಬೆಲೆಗಳು ಸ್ವಲ್ಪ ಟೈಟ್ ಆಗಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸುಮಾರು ಆಂಧ್ರ, ತಮಿಳುನಾಡು ಆ ಕಡೆ ಎಲ್ಲ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಎಲ್ಲ ಸಾಧ್ಯತೆಗಳಿದೆ. ಮುಂದೆ ಶಾಂಪಲ್ ತೋಟಗಳು ನೀಟಾಗಿ ಕಾಪಾಡ್ಕೊಂಡ್ರೆ ಒಳ್ಳೆ ಬೆಲೆ ಸಿಗ್ಬೋದು ರೈತನಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 375, 380, 385, 385,